ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನ ಮಾಲಿಕೆಯಿಂದ ಒಂದು ಪುಟವನ್ನು ಓದಲಿದ್ದೇನೆ. ಒಂದಿನ ಸಾಕ್ರೆಟಿಸ್ ಅವರಿಗೆ ಆಕಸ್ಮಿಕವಾಗಿ ಒಂದು ದೊಡ್ಡ ವ್ಯಾಪಾರ ಮಳಿಗೆಯನ್ನು ನೋಡುವಂತಹ ಅವಕಾಶ ಒದಗಿತು. ಬಹಳ ಕುತೂಹಲದಿಂದಲೇ ಸಾಕ್ರೆಟಿಸ್ ಅವರು ಒಳಗೆ ಪ್ರವೇಶ ನೀಡಿದ್ರು. ಅಲ್ಲಿದ್ದಂತಹ ಪ್ರತಿ ಅಂಗಡಿಗೂ ಭೇಟಿ ಇತ್ತು. ವ್ಯಾಪಾರಕ್ಕಿಟ್ಟಿದ್ದಂತಹ ಎಲ್ಲಾ ವಸ್ತುಗಳ ವಿವರ ಹಾಗೂ ಬೆಲೆಯನ್ನು ವಿಚಾರಿಸುತ್ತಾ ನಡೆದ್ರು. ಆದರೆ ಸಾಕ್ರೆಟಿಸ್ ಅವರು ಮಾತ್ರ ಇದುವರೆಗೂ ಒಂದು ವಸ್ತುವನ್ನು ಕೊಳ್ಳಲಿಲ್ಲ ಎಂಬುದನ್ನು ಗಮನಿಸಿದಂತಹ ಎಲ್ಲಾ ಅಂಗಡಿಯವರು ಅವರನ್ನು ಸುತ್ತುವರೆದು ಕೇಳ್ತಾರೆ, ಗುರುಗಳೇ, ನಮ್ಮ ಅಂಗಡಿಗೆ ನೀವು ಭೇಟಿ ಕೊಟ್ಟಿದ್ದಕ್ಕಾಗಿ ನಿಜಕ್ಕೂ ನಾವು ತುಂಬಾ ಋಣಿಯಾಗಿದ್ದೇವೆ. ನಮ್ಮ ದೊಡ್ಡ ಗುರುಗಳಾದಂತಹ ತಾವು ತಮಗೆ ಏನೇನು ಇಷ್ಟವೋ ಅದೆಲ್ಲವನ್ನೂ ತೆಗೆದುಕೊಂಡ್ರೆ ಅವೆಲ್ಲವನ್ನೂ ನಿಮಗೆ ನೀಡಲು ನಮಗೆ ಬಹಳ ಸಂತೋಷವಾಗುತ್ತದೆ. ಹಾಗಾಗಿ ತಮ್ಮ ಆಯ್ಕೆಯನ್ನು ತಿಳಿಯಲು ನಾವು ಕಾತುರದಿಂದ ಕಾಯುತ್ತಿದ್ದೇವೆ ಎಂದು ಅಂಗಡಿಯವರೆಲ್ಲರೂ ಸಾಕ್ರೆಟಿಸ್ ಅವರಿಗೆ ಹೇಳ್ತಾರೆ. ಆಗ ಸಾಕ್ರೆಟಿಸ್ ಅವರು ಹೀಗೆ ಉತ್ತರ ನೀಡ್ತಾರೆ, ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು, ಆದರೆ ನನಗಂತೂ ಏನೂ ಬೇಕಾಗಿಲ್ಲ. ಆಗ ಅಂಗಡಿಯವರೆಲ್ಲರೂ ಕೇಳ್ತಾರೆ, ಇಲ್ಲಿಗೆ ಭೇಟಿ ನೀಡಲು ಕಾರಣವೇನು ಗುರುಗಳೇ ಎಂದು. ಆಗ ಸಾಕ್ರೆಟಿಸ್ ಅವರು ಹೇಳ್ತಾರೆ, ನನಗೆ ನಿಜಕ್ಕೂ ಬೇಡವಾದಂತಹ ಎಷ್ಟೊಂದು ವಸ್ತುಗಳು ಇಲ್ಲಿವೆ ಎಂಬುದನ್ನು ನಾನು ತಿಳಿದುಕೊಳ್ಳಬೇಕಿತ್ತು. ಹಾಗಾಗಿ ಇಲ್ಲಿಗೆ ಬಂದಿದ್ದೇನೆ ಎಂದು ಸಾಕ್ರೆಟಿಸ್ ಅವರು ಉತ್ತರ ನೀಡ್ತಾರೆ. ಒಂದು ವೇಳೆ ಸಾಕ್ರೆಟಿಸ್ ಅವರ ಬದಲಾಗಿ ನಾವೇನಾದರೂ ಅಲ್ಲಿದ್ದಿದ್ರೆ ಏನಾಗಬಹುದಿತ್ತು ಎಂಬುದನ್ನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಈ ಪುಸ್ತಕದಲ್ಲಿ ತಿಳಿಸಿರುವಂತದ್ದು. ಧನ್ಯವಾದಗಳು.